ಮಡಿಕೇರಿ ಸುತ್ತಮುತ್ತ ಧಾರಾಕಾರ ಮಳೆಯಾಗಿದ್ದು ಭಾರೀ ಮಳೆಗೆ ಮಂಗಳೂರು ರಸ್ತೆ ಬಳಿ ಮನೆ ಕುಸಿತಾಗಿದೆ. ರತ್ನಮ್ಮ ಅನ್ನುವರಿಗೆ ಸೇರಿದ ಮನೆ ಕುಸಿತಾಗಿದ್ದು ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಭಾರೀ ದುರಂತ ತಪ್ಪಿದೆ. 2018ರಿಂದ ರತ್ನಮ್ಮ ಕುಟುಂಬಕ್ಕೆ ಮನೆ ನೀಡುವ ಭರವಸೆಯನ್ನು ಕೂಡ ಕೊಡಲಾಗಿತ್ತು. ಸಂತ್ರಸ್ತರ ಪಟ್ಟಿಯಲ್ಲಿ ಹೆಸರಿದ್ರೂ ಕೂಡ ಮನೆ ಭಾಗ್ಯ ಸಿಕ್ಕಿಲ್ಲ ಅವರು. ಪ್ರತಿ ಮಳೆಗಾಲದಲ್ಲೂ ಕೂಡ ಮನೆ ಖಾಲಿ ಮಾಡಿಸುವ ಅಧಿಕಾರಿಗಳು ಈಗ ಮನೆ ಕೊಡೋದಕ್ಕೆ ಮಾತ್ರ ಮೀನಾಮೇಷವನ್ನ ಮಾಡ್ತಾರೆ. ನಮಗೆ ಒಂದು ಮನೆ ಕೊಡಿ ಅಂತ ರತ್ನಮ್ಮ ಕಣ್ಣೀರು ಹಾಕಿದ್ದ. ಅವ್ರು ಯಾರು ಬೇಡ ಅಂತ ಬಂದ್ಬಿಟ್ಟು ಸರ್, ಅದು ನನಗೆ ಲೀಸ್ಟ್ 5 ನಂಬರ್ ಅದು ಹೋಗಿ ಬಂದೆ. ನನ್ನ ಮಗ ನಾನು ಹೋಗಿಬಿಟ್ಟು ರಿಕ್ಷಾದಲ್ಲಿ ಹೋಗಿ ಸೋಲ್ತೈತೆ ಕಾಣ್ತದೆ. ಮಡಿಕೇರಿ ಸುತ್ತಮುತ್ತ ಧಾರಾಕಾರ ಮಳೆ ಆಗ್ತಾ ಇದೆ. ಅವರಿಗೆ ಒಂದು ಮನೆ ಕೊಡಿ ಅಂದ್ರೆ ಕೊಡೋದಕ್ಕೆ ಆಗೋದಿಲ್ಲ. ಮನೆ ಕುಸಿತ ಆಗಿದೆ. ಈಗ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಮನೇಲಿ ಯಾರು ಇರಲಿಲ್ಲ. ಓಕೆ, ಅಧಿಕಾರಿಗಳೇನು ಎಸಿ ರೂಮಲ್ಲಿ ಕೂತ್ಕೊಳ್ತಾರೆ, ನೆಮ್ಮದಿಗಿರ್ತಾರೆ. ಒಂದು ವ್ಯವಸ್ಥೆನ ಮಾಡೋಕ್ಕಾಗಲ್ಲ ಅಂತ. ನಿಮ್ಗೆ ಕುಸಿಯುತ್ತೆ, ಲ್ಯಾಂಡ್ ಸ್ಲೈಡ್ ಆಗುತ್ತೆ, ನೀವೆಲ್ಲ ಹೋಗಿ 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 ಅಂತ ಮನೆ ಖಾಲಿ ಮಾಡಿಸೋದು ಗೊತ್ತಾಗುತ್ತೆ ನಿಮ್ಗೆ. ಅವ್ರೊಂದು ವ್ಯವಸ್ಥೆ ಮಾಡೋಕ್ಕಾಗಲ್ವಾ? ಅಷ್ಟೊಂದು ಇದಾಗಿದೆ ಸಮಾಜ. ಇವತ್ತು ಯಾರೆಲ್ಲ ಶಾಸಕರು ನಮಗೆ ಸಚಿವ ಸ್ಥಾನ ಬೇಕು, ಸಚಿವ ಸ್ಥಾನ ಬನ್ನಿ ಇಲ್ಲಿ ಸೇವೆ ಮಾಡಿ, ಅವ್ರಿಗೆ ಸಿಗುತ್ತೆ ನಿಮ್ಗೆ ಆಟೋಮೆಟಿಕ್ ಆಗಿ ಸಚಿವ ಸ್ಥಾನ. ಒಬ್ರು ಹೇಳೋರಿಲ್ಲ, ಕೇಳೋರಿಲ್ಲ. ಒಂದು ಬಿಜೆಪಿ ಆಗಲಿ, ಜೆಡಿಎಸ್ ಆಗಲಿ, ಕಾಂಗ್ರೆಸ್ ಅವರಾಗ್ಲಿ, ಯಾರು ಕೂಡ ಮಡಿಕೇರಿ ಭಾಗ ಅಂತಲ್ಲ, ಇವತ್ತು ರಾಜ್ಯಾದ್ಯಂತ ಎಷ್ಟೋ ಜನ ಸಮಸ್ಯೆಗಳಿದ್ದಾರೆ. ಆ ಸಮಸ್ಯೆಗಳ ಬಗ್ಗೆ ಯಾವ ಪಕ್ಷದವರು ಕೂಡ ತಲೆ ಕೆಡಿಸ್ಕೊಳ್ತಾರೆ. ಚರ್ಚೆ ಮಾಡ್ತಾರಂತೆ, ಸೆಷನ್ ಅಲ್ಲಿ ಚರ್ಚೆ ಮಾಡ್ತಾರಂತೆ ಅಷ್ಟೇ. ಇವ್ರ ಚರ್ಚೆಗೆ ಕರೆಯೋದು, ಅವ್ರು ಗಲಾಟೆ ಮಾಡೋದು, ಅರ್ಜನ ಆಗೋದು. ಇವತ್ತು ನೋಡಿ, ಅಲ್ಲಿ ಯಾರು ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಆಗ್ತಿದ್ರು? ಯಾರು ಹೊಣೆ ಆಗಲ್ಲ. ಥ್ಯಾಂಕ್ ಯು. ನಾನು ಕೊಡಗು ಜಿಲ್ಲಾ ವರದಿಗಾರ ಅನು ಕಾರ್ಯಪ್ಪ. ಮಡಿಕೇರಿ ಪಕ್ಕ ಮಂಗಳೂರು ರಸ್ತೆ ಇದೆ. ಮಂಗಳೂರು ರಸ್ತೆ ಪಕ್ಕದಲ್ಲಿ ಒಂದು ಮನೆ ಈಗ ಧಾರಾಕಾರ ಮಳೆ ಕುಸಿದು ಬಿದ್ದಿರುವಂತದ್ದು ರತ್ನಮ್ಮ ಅಂತ ಹೇಳುವವರಿಗೆ ಸೇರಿದಂತ ಮನೆ. ಈಗ ಅದೇ ಸ್ಥಳದಲ್ಲಿ ನಾವಿದ್ದೀವಿ. ಅಂದ್ರೆ 2018ರಲ್ಲಿ ಏನು ಪ್ರಕೃತಿ ವಿಕೋಪವಾಯಿತು, ಅಲ್ಲಿಂದ ಎಲ್ಲ ಮನೆಗಳನ್ನು ತೆರವು ಮಾಡಿದ್ರು, ಮನೆ ಕೊಡ್ತೀವಿ ಅಂತ ಹೇಳಿ. ಅಲ್ಲಿಂದ ಇಲ್ಲಿವರೆಗೆ ಪಟ್ಟಿಯಲ್ಲಿ ಕೂಡ ಅವರ ಹೆಸರಿದ್ರು ಕೂಡ ಇದುವರೆಗೆ ಅವರಿಗೆ ಮನೆ ಸಿಕ್ಕಿಲ್ಲ. ಬೇರೆ ಬೇರೆ ಯಾರ್ಯಾರಿಗೋ ಮನೆ ಕೊಟ್ಟಿದ್ದಾರೆ, ಇವರಿಗೆ ಮನೆ ಸಿಕ್ಕಿಲ್ಲ. ಕಳೆದ 30-35 ವರ್ಷಗಳಿಂದ ಇದೇ ಸ್ಥಳದಲ್ಲಿ ವಾಸ ಮಾಡ್ತಿದ್ದಾರೆ. ಈಗ 2 ದಿವಸಗಳ ಹಿಂದೆ ಮನೆ ಕುಸಿದು ಬಿದ್ದಿದೆ. ಈಗ ಅವರು ಮಳೆ ಅಂತ ಹೇಳಿ ಬೇರೆ ಕಡೆ ಇದ್ರು, ಅದರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳ್ಬೋದು. ಒಟ್ಟು 4 ಜನ ವಾಸ ಇರುವಂತ ಈ ಮನೆ ಇದು. ಅಂದ್ರೆ ಪ್ರತಿ ವರ್ಷ ಮಳೆಗಾಲ ಬರುವಾಗ ಇವರನ್ನು ತೆರವು ಮಾಡ್ತಾರೆ, ನೋಟಿಸ್ ಕೊಡ್ತಾರೆ, ಇಲ್ಲಿ ಇರಬಾರ್ದು, ಅಪಾಯ ಇದೆ ಅಂತ ಹೇಳುವಂಥದ್ದು. ಮತ್ತೆ ಬೇಸಿಗೆಗೆ ಬಂದಾಗ ಇಲ್ಲಿಗೆ ಬರ್ತಾರೆ. ಇಲ್ಲಿ ಇತ್ತೀಚೆಗೆ ಲೀಸ್ಟ್ ಅಲ್ಲಿ ಹೆಸರು ಇತ್ತು, ಮನೆ ಹಂಚಿಕೆ ಕೂಡ ಮಾಡಿದ್ರು. 5ನೇ ನಂಬರ್ ಮನೆ ಅಂತ ಕೊಟ್ಟಿದ್ರು. ಹೋಗಿ ನೋಡುವಾಗ ಮನೆಯಲ್ಲಿ ಬೇರೆಯವರಿದ್ರು. ಅದರಿಂದ DC ಹೇಳಿದ್ರಂತೆ ಎನ್ಕ್ವೈರಿ ಮಾಡ್ತೀವಿ, ಬೇರೆ ಮನೆ ಕೊಡ್ತೀವಿ ಅಂತ ಹೇಳಿ. ಈಗ ಲೀಸ್ಟ್ ಅಲ್ಲಿ ಹೆಸರೇ ಇಲ್ಲ ಅಂತ ಹೇಳ್ತಿದ್ದಾರೆ, ದಾಖಲೆಗಳಿಲ್ಲ ಅಂತ ಹೇಳಿ. ಕಂದಾಯ ಕಟ್ತಾ ಇದ್ದಾರೆ, ಕರೆಂಟ್ ವಿದ್ಯುತ್ ಬಿಲ್ ಕಟ್ತಾ ಇದ್ದಾರೆ, ಎಲ್ಲ ಕಟ್ಟಿ ಆ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಆದ್ರೂ ಕೂಡ ಇವರಿಗೆ ಮನೆ ಕೊಟ್ಟಿಲ್ಲ. ದಾಖಲೆಗಳು ಇಲ್ಲದವರಿಗೆ ಸಾಕಷ್ಟು ಜನರಿಗೆ ಮನೆ ಸಿಕ್ಕಿದೆ, ಇವರಿಗೆ ಮನೆ ಸಿಕ್ಕಿಲ್ಲ. ಪ್ರತಿ ವರ್ಷ ಈ ರೀತಿ ಆಗ್ತಾ ಇದೆ. ಮಳೆಗಾಲದಲ್ಲಿ ಹೋಗೋದು ಬರೋದು ಆಗ್ತಾ ಇದೆ. ಅದನ್ನು ತೀವ್ರ ಸಮಸ್ಯೆ ಆಗ್ತಿದೆ ಅಂತ ಹೇಳುವಂತದ್ದು ಇವರು ತಮ್ಮ ಅಳಲನ್ನು ತೋರ್ಕೊಳ್ತಾ ಇದ್ದಾರೆ. ರತ್ನಮ್ಮ ಅಂತ ಹೇಳುವವರಿಗೆ ಸೇರಿದ ಮನೆ, ಅವರು ಕಣ್ಣೀರು ಹಾಕ್ತಿದ್ದಾರೆ. ಈಗ ಈ ಮನೆ ಬಿದ್ದು ಹೋಗಿದೆ, ಸ್ನೇಹಿತರ ಮನೆಯಲ್ಲಿ ಇದ್ದಾರೆ. ಈಗ ಮಳೆಗಾಲ ಅಂತ ಹೇಳಿ ಏನ್ ಮಾಡೋದು ಅಂತ ಹೇಳಿ, ನೆಕ್ಸ್ಟ್ ಬೇಸಿಗೆ ಮಳೆ ಬಿಟ್ಟ ತಕ್ಷಣ ಅವ್ರು ಬರಬೇಕು, ಎಲ್ಲಿಗೆ ಬರಬೇಕು ಅಂತ ಗೊತ್ತಿಲ್ಲ ಅವರಿಗೆ. ಈಗ ಆದ್ರಿಂದ ಮನೆ ಕೊಡಿ ಅಂತ ಅವ್ರು ಕೇಳ್ತಾ ಇರುವಂತದ್ದು. ಒಂದ್ಸಲ ಲೀಸ್ಟ್ ಅಲ್ಲಿ ಹೆಸರು ಇರುತ್ತೆ, ಮತ್ತೊಂದ್ಸಲ ಇರಲ್ಲ. ಈ ಅಧಿಕಾರಿಗಳು ಯಾಕೆ ಎಡವಟ್ಟು ಮಾಡ್ತಾ ಇದ್ದಾರೆ ಅಂತ ಹೇಳುವಂತದ್ದು ಗೊತ್ತಿಲ್ಲ. ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿದ್ದಾರೆ, AC ಭೇಟಿ ಮಾಡಿದ್ದಾರೆ, ಶಾಸಕರನ್ನು ಭೇಟಿ ಮಾಡಿದ್ದಾರೆ. ನಿನ್ನೆ ಸಚಿವರಾದ ನರೇಂದ್ರ ಸ್ವಾಮಿ ಅವರು ಬಂದಿದ್ರು, ಅವರನ್ನು ಭೇಟಿ ಮಾಡಿ ಮನೆ ಬಿದ್ದು ಹೋಗಿದೆ ಅಂತ ಅಪ್ಲಿಕೇಶನ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ಯಾವುದು ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳುವಂತದ್ದು. ಈಗ ಮನೆ ಬಿದ್ದು ಹೋಗಿದೆ. ಸಾಕಷ್ಟು ಮನೆಗಳಿದೆ. ಜಂಬೂರು ಬಾಣಿಯಲ್ಲಿ ಇನ್ನೂ ಕೂಡ ಮನೆ ಹಂಚಿಕೆಗೆ ಬಾಕಿ ಇದೆ. ಅದರಲ್ಲಿ ಇವರಿಗೆ ನನಗೆ ಹೆಸರು ಸೇರಿಸಿ ಕೊಡಿ ಅಂತ ಹೇಳಿ ಇವರು ಒಂದು ಅಳಲನ್ನು ತೋರ್ಕೊಳ್ತಾ ಇದ್ದಾರೆ. ಆದ್ರಿಂದ ಈ ಕ್ಷೇತ್ರದ ಶಾಸಕರು ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ನಗರಸಭೆಯವರು ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಆದಷ್ಟು ಬೇಗ ತಕ್ಷಣ ಎಚ್ಚೆತ್ತುಕೊಂಡು ಇವರಿಗೆ ಮನೆ ಕಲ್ಪಿಸಿಕೊಡುವಂತ ಕ್ರಮ ವಹಿಸಬೇಕಾಗಿದೆ. ಇದಿಷ್ಟು